ಆಲ್, ವೆಲ್ಕಮ್ ಟು ರಂಜು ಕನಸು ಯೂಟ್ಯೂಬ್ ಚಾನೆಲ್. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಲೇಟಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೈಡೇ ಹಬ್ಬ ಇದ್ರಿಂದ ನಾವು ಥರ್ಸ್ಡೇ ನೈಟೇ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಾನು ನನ್ನ ಹಸ್ಬೆಂಡು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಾವು ಈ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ನ ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು. ನಮ್ಮದಕ್ಕೆ ಮನೆಗೆ ರಿಟರ್ನ್ ಗಿಫ್ಟ್ ಬೇಕು ಅಂತ ಹೇಳಿದ್ವಿ. ಹಾಗಾಗಿ ಅವರು ಚಿಕ್ಕಪೇಟೆಗೆ ಹೋಗಿದ್ದಾಗ ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು. ಎಲ್ಲರೂ ಒಂದೊಂದು ವರ್ಕ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೇವ್ರ ಮುಖವಾಡನ ಅತ್ತಿಯಿಂದ ಕ್ಲೀನ್ ಮಾಡಿಕೊಂಡ್ರು. ಅಷ್ಟೊತ್ತು ಆಲ್ರೆಡಿ ನಮ್ಮ ಬ್ರದರು ಸಹ ಬಂದರು. ಅವರು ದೇವ್ರ ಮುಖವಾಡಕ್ಕೆ ರೆಡಿ ಮಾಡೋದಕ್ಕೆ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮುಗಿಸ್ಬೇಕು ಅಂತ ಫಿಕ್ಸ್ ಆಗಿದ್ವಿ. ಎಲ್ಲರೂ ಒಂದೊಂದು ವರ್ಕ್ ಮಾಡಿಕೊಂಡು ಬೇಗ ಬೇಗ ಕೆಲಸನ ಮಾಡ್ಕೊತಾ ಇದ್ವಿ. ನಮ್ಮನೇಲಿ ಯಾವಾಗ್ಲೂ ನಮ್ಮ ಬ್ರದರೇ ಸ್ಯಾರಿ ಉಡ್ಸೋದು ದೇವ್ರಿಗೆ. ಅವರು ಸಹ ಸ್ಯಾರಿದು ಪ್ಲೇಟ್ಸ್ ಎಲ್ಲ ಬೇಗ ಬೇಗ ಹಾಕ್ಕೊತಾ ಇದ್ರು. ನನ್ನ ಫ್ರೆಂಡ್ ಏನೋ ಮಾಡ್ತಿದ್ದಾಳೆ ಅಂತ ಕಿಚನ್ಗೆ ಹೋದೆ, ಏನು ನೋಡೋಣ ಅಂತ ನೋಡಿದ್ರೆ ಟೀ ಮಾಡ್ಕೊತಾ ಇದ್ಲು. ನಿದ್ದೆ ಬರ್ತಿದೆ ಅಂತ ಅವಳು ಟೀ ಮಾಡ್ಕೊತಾ ಇಲ್ಲ. ಆ್ಯಕ್ಚುಲಿ ಅವಳು ನಾರ್ಮಲ್ ಆಗಿನೂ ಮಲಗೋದು ಲೇಟೇ. ಅವಳು ಟೀ ಕಾಫಿ ಅಂದರೆ ತುಂಬಾ ಕ್ರೇಜು. ನೈಟಲ್ಲೂ ಸಹ ಎದ್ದು ಕಾಫಿ ಕುಡಿತಿರ್ತಾಳೆ. ಹಾಗೆ ಅವಳನ್ನ ತರಲೆ ಮಾಡಿಕೊಂಡು ಕಾಲು ಎಳ್ಕೊಂಡು ಬೇಗ ಬೇಗ ಕೆಲಸನೂ ಸಹ ಮುಗಿಸ್ಕೊತಾ ಇದ್ವಿ. ಎಲ್ಲರೂ ತುಂಬ ನಿದ್ದೆ ಬರ್ತಿದೆ ಅಂತೇಳಿ ಟೀ ಕುಡ್ಕೊಂಡು ಮೇಂಟೈನ್ ಮಾಡ್ತಾಯಿದ್ರು. ನಾರ್ಮಲ್ ಟೈಮಲ್ಲಿ ನಮಗೆಲ್ಲ ನಿದ್ದೆನೇ ಬರೋಲ್ಲ. ಏನಾದರೂ ಈ ಥರ ವರ್ಕ್ ಇದ್ದಾಗಲೇ ನಿದ್ದೆ ಬರುತ್ತೆ. ನನಗಂತೂ ತುಂಬಾ ನಿದ್ದೆ ಬರ್ತಿತ್ತು ಅಂತ ಹೇಳಿ ನನ್ನ ಫ್ರೆಂಡು ಪಾಪ ಟೀ ಮಾಡ್ಕೊಂಡು ಬಂದುಕೊಟ್ಲು. ನಿದ್ದೆ ಬರಲ್ಲ ಕುಡಿ ಅಂತ. ನಾನು ಟೀ ಕಾಫಿ ಏನೂ ಕುಡಿಯೋಲ್ಲ, ನಿದ್ದೆ ಬರಬಾರ್ದು ಅಂತ ಹೇಳಿ ಅವತ್ತು ನೈಟು ಎಲ್ಲರೂ, ನಾನು ನಮ್ಮ ಅತ್ತೆ ನನ್ನ ಫ್ರೆಂಡು 3 ಜನ ಕೂತ್ಕೊಂಡು ಟೀ ಜೊತೆ ಬ್ರೆಡ್ನೂ ಸಹ ತಿಂತಾ ಇದ್ವಿ. ಅದಕ್ಕೆ ನಾನು ನಮ್ಮ ಅತ್ತೆ ಟೀ ಕುಡಿದ್ರೆ ನಿದ್ದೆ ಹೋಗ್ಬಿಡುತ್ತಲ್ಲ, ಅಟ್ಲೀಸ್ಟ್ 1 ಅವರ್ ಆದರೂ ಮಲ್ಕೊಬೋದಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸುಸ್ತಾಗ್ಬಿಡ್ತೀರ. ಅದು 1 ಅವರ್ ಆದ್ರೂ ನಿದ್ದೆ ಸಿಕ್ಕೋದ್ರು ಸ್ವಲ್ಪ ಪರವಾಗಿಲ್ಲ. ಲಾಸ್ಟ್ ಆಗಿಲ್ಲಮ್ಮ, ತುಂಬಾ ಇದು ಬರಲ್ಲ. ಈಗಿರೋ ಸ್ಟ್ರೆಂತ್ ಆಮೇಲೆ ಬರಲ್ಲ. ಸ್ಟ್ರೆಂತ್ ಬೆಳಿಗ್ಗೆ ಮಲಗಂಗಿಲ್ಲ, ಅಪ್ಪಿ ಮಲಗಂಗಿಲ್ಲ, ನಾಳೆ ನೈಟ್ ವರ್ಗು ಮಲಗಂಗಿಲ್ಲ. ನನ್ನ ಫ್ರೆಂಡು ಪಾಪ ನಿದ್ದೆ ಮಾಡೋದಕ್ಕಾಗಲ್ಲ ಅಂತ ಫೀಲ್ ಮಾಡ್ಕೊತಾ ಇದ್ಲು. ಹಾಗೆ ಮಾತಾಡ್ತಾ ಮಾತಾಡ್ತಾ ಬೇಗ ಬೇಗ ಎಲ್ಲರೂ ಕೆಲಸನ ಮುಗಿಸ್ಕೊಂಡ್ವಿ. ಸ್ಯಾರಿ ಉಡ್ಸಿದೆಲ್ಲ ಮುಗೀತು. ನಾನು ದೇವ್ರು ಕಳ್ಸಿದ್ಕಾಗಿ ಅರ್ಶನೆಲ್ಲ ಹಚ್ಚಿ ಎಲ್ಲ ಎತ್ತಿಟ್ವಿ. ತಟ್ಟೆನೆಲ್ಲ ಜೋಡಿಸ್ಬಿಟ್ಟು ಫೈನಲಿ 2:30ಗೆ ಎಲ್ಲ ವರ್ಕು ಮುಗೀತು. ನನಗಂತೂ ಫುಲ್ಲು ನಿದ್ದೆ ಬರೋ ಥರ ಆಗಿಬಿಟ್ಟಿತ್ತು. ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಸ್ಯಾರಿ ಉಡಿಸ್ಬಿಟ್ಟು ದೇವರಿಗೆ ಜ್ಯುವೆಲರ್ಸ್ ಎಲ್ಲ ಹಾಕ್ಬಿಟ್ಟು ವೈಟ್ ಬಟ್ಟೆಯಿಂದ ಕ್ಲೋಸ್ ಮಾಡಿದ್ವಿ. ಬೆಳಿಗ್ಗೆ ಪೂಜೆ ಮಾಡೋವಾಗ ತೆಗೆಯೋಣ ಅಂತ. ನೀವು ನೋಡ್ತಿರ್ಬೋದು 2:30 ಕರೆಕ್ಟಾಗಿ. ನನ್ನ ಫ್ರೆಂಡು ತುಂಬ ತರಲೆ ಮಾಡಿಕೊಂಡು ಕುಂತಿದ್ಲು. ನಾವು ಇದನ್ನೇ ಎಲ್ರಿಗೂ ರಿಟರ್ನ್ ಗಿಫ್ಟ್ ಅಂತ ತೊಗೊಂಡು ಬಂದಿದ್ವಿ ಅಂತ ಹೇಳಿದ್ನಲ್ಲ, ಇದನ್ನು ನಾವು ಚಿಕ್ಕಪೇಟೆಯಲ್ಲಿ ನಮ್ಮ ಅತ್ತಿಗೆ ತೊಗೊಂಡ್ಬಂದು ಕೊಟ್ಟಿದ್ದು ಎಲ್ರಿಗೂ ಅರ್ಶಿನ ಕುಂಕುಮ ಕೊಡೋದಕ್ಕೆ. ಅಷ್ಟೊತ್ತಿಗೆ ಅತ್ತೆ ಎಲ್ಲರೂ ಮೆಹಂದಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು, ದೇವರಿಗೆ ತುಂಬಾ ಇಷ್ಟ ಅಂತ ಹೇಳಿ. ಕೈ ತೋರಿಸಿ ಮೆಹಂದಿ ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದ್ವಿ. ವಾಶ್ ಮಾಡಿಕೊಂಡು ಎಲ್ಲರೂ ಹೋಗಿ ಬೇಗ ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ವಿ. ಇವಾಗ ಕರೆಕ್ಟಾಗಿ 4 ಗಂಟೆ. ನಾನು ಬೇಗ ಹೋಗಿ ಸ್ನಾನ ಮಾಡಿ ರೆಡಿ ಆದೆ. ಹಸ್ಬೆಂಡ್ ಇನ್ನೂ ಮಲ್ಕೊಂಡಿದ್ರು. ಲೇಟಾಗಿ ಮಲಗಿದ್ರು ಪಾಪ, ಎಬ್ಬಿಸೋದು ಬೇಡ ಅಂತೇಳಿ ನಾವೇ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತು ತಟ್ಟೆನೆಲ್ಲ ಜೋಡಿಸಿ ದೇವರಿಗೆ ಹಾರ ಎಲ್ಲ ಹಾಕಿ ದೇವ್ರ ಹಾಡುಗಳನ್ನೆಲ್ಲ ಹಾಕಿ ಕರೆಕ್ಟಾಗಿ ಪೂಜೆನ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಬೇಗ ಪೂಜೆನ ಮುಗಿಸಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂಥರ ಖುಷಿ. ಅವ್ರು ನೈಟೆಲ್ಲ ಎದ್ದು ನಾವೆಲ್ಲ ವರ್ಕ್ ಮಾಡಿದ್ದು ಫಸ್ಟ್ ಪೂಜೆ ನೋಡ್ತಿದ್ದಂಗೆ ಮರ್ತೋಯ್ತು. ಆ ಕಷ್ಟಗಳೆಲ್ಲನೂ, ಆ ನಿದ್ದೆ ಎಲ್ಲನೂ ಹೊರಟೋಯ್ತು. ಪೂಜೆ ಮುಗಿದ್ಮೇಲೆ ನಿಜವಾಗ್ಲೂ ನಮಗೊಂದು ಸ್ವಲ್ಪನೂ ನಿದ್ದೆನೇ ಬರಲಿಲ್ಲ. ಸ್ವಲ್ಪ ಟಯರ್ಡ್ ಮಾತ್ರ ಆಗ್ತಾಯಿತ್ತು ನೈಟೆಲ್ಲ ನಿದ್ದೆ ಮಾಡಿಲ್ದಿದ್ದರಿಂದ. ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಸ್ವಲ್ಪ ಈಚೆ ಹೋದೆ ಬಾಲ್ಕನಿಲಿ. ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಪೀಸ್ ಆಗಿತ್ತು ರೋಡೆಲ್ಲ. ಇನ್ನು ಯಾರೂ ಅಷ್ಟು ಜನ ಎದ್ದಿರಲಿಲ್ಲ. ಅಷ್ಟೊತ್ತು ಆಲ್ರೆಡಿ ಹಾಲು ಸಹ ಬಂತು. ಎತ್ಕೊಂಡು ಬಂದು ಎಲ್ರಿಗೂ ಟೀ ಮಾಡಿಕೊಟ್ಟೆ. ಟೀ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಅತ್ತೆ ನೈವೇದ್ಯಕ್ಕೆ ಟೊಮೆಟೊ ಬಾತ್ ಮಾಡ್ತಾಯಿದ್ರು. ಮೊದಲಿಂದನೂ ಅತ್ತೆ ನೈವೇದ್ಯಕ್ಕೆ ಇದನ್ನೇ ಮಾಡ್ತಿದ್ರು ಅಂತ ಗೊತ್ತಾಯಿತು. ನಾವೇನು ರೂಢಿ ಮಾಡ್ಕೊಂಡು ಬಂದಿರ್ತೀವೋ ಅದನ್ನು ಮಾಡೋದ್ರಿಂದ ನಮಗೂ ಸಹ ಖುಷಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿನೂ ಕೊಡುತ್ತೆ. ಬೆಳಗಿನ ಪೂಜೆಗೆ ಯಾರು ಬಂದಿರಲಿಲ್ವೋ, ಇನ್ನು ಮಿಕ್ಕಿದವರೆಲ್ಲನೂ ಬೇಗ ಬೇಗ ಸ್ನಾನ ಮಾಡಿಕೊಂಡು 9 ಗಂಟೆ ಪೂಜೆಗೆ ಎಲ್ಲರೂ ಬಂದು ಅಟೆಂಡ್ ಮಾಡಿದ್ರು. ಎಲ್ಲರೂ ಸಹ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡ್ಕೊಂಡ್ವಿ. ಟಿಫನ್ನೇ ನಮ್ಮದು ಮಧ್ಯಾಹ್ನ ಆಗೋಯ್ತು ಮಾಡೋ ಅಷ್ಟೊತ್ತಿಗೆ. ಅಷ್ಟೊತ್ತು ಆಲ್ರೆಡಿ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರು ಸಹ ಆರ್ಡರ್ ಮಾಡಿದ್ವಿ, ಅದು ಬಂತು. ಮನೇಲಿ ಜಾಯಿಂಟ್ ಫ್ಯಾಮಿಲಿ,
ಹಾಗಾಗಿ ಎಲ್ರಿಗೂ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಅತ್ತೆಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು. ಸೊ ಒಬ್ಬಟ್ಟನ್ನ ಆರ್ಡರ್ ಮಾಡಿಬಿಟ್ಟಿದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟು ಮನೇಲಿ ಮಾಡಿದ ಥರನೇ ಇತ್ತು. ನಾವು ಬೇಗ ಬೇಗ ಸ್ವಲ್ಪ ರೆಸ್ಟ್ ಮಾಡಿ, ಈವ್ನಿಂಗ್ಗೆ ತುಂಬ ಎಲ್ರಿಗೂ ಕೆಲಸ, ಎಲ್ಲರ ಮನೇಲೂ ಈವ್ನಿಂಗ್ಗೆ ಕೆಲಸ ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲರೂ ಅರ್ಶಿನ ಕುಂಕುಮ ಕರೆದಿರ್ತೀವಿ. ಸಾಯಂಕಾಲ ಸಹ ದೇವರಿಗೆ ಹಾರ ಎಲ್ಲ ಹಾಕಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ನಮ್ಮ ಮನೇಲಿ ಎವ್ರಿ ಇಯರು ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಕೊಂಡು ದೇವರಿಗೆ ಅರ್ಚನೆ, ಪೂಜೆ, ಮಂತ್ರ ಹೇಳೋದು ಎಲ್ಲ ಮಾಡ್ತಾರೆ. ಹೀಗೆ ವಾರನೂ ಸಹ ನಾರ್ಮಲ್ ಟೈಮಲ್ಲೂ ಅತ್ತೆ ಬುಕ್ ಓದ್ತಾರೆ. ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಬುಕ್ ಓದ್ತಾರೆ. ನಾನು ನನ್ನ ಫ್ರೆಂಡು ಸ್ಯಾರಿ ಉಟ್ಕೊಂಡು ಬೇಗ ಬೇಗ ರೆಡಿ ಆದ್ವಿ. ನಮಗೆಲ್ಲ ಹಬ್ಬ ಅಂದ್ರೆ ಏನೋ ಒಂಥರ ಖುಷಿ, ಸ್ಯಾರಿ ಉಟ್ಕೊಳ್ಳೋದೇ ಒಂಥರ ಖುಷಿ ನಮಗೆ ಹಬ್ಬ. ನಾವು ಬೇಗ ರೆಡಿ ಆಗಿಬಿಟ್ಟು ಅತ್ತೆ ಅಪ್ಪ ಜೊತೆ ಪೂಜೆಗೆ ಕೂತ್ಕೊಂಡಿದ್ವಿ. ಅಷ್ಟೊತ್ತು ಆಲ್ರೆಡಿ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದು ಅರ್ಶಿನ ಕುಂಕುಮ ತೊಗೊಂಡ್ರು. ಎಲ್ಲದೂ ವಿಡಿಯೋ ಮಾಡೋದಕ್ಕಾಗಿಲ್ಲ, ಹಾಗಾಗಿ ಸ್ವಲ್ಪ ಜನದ ಮಾತ್ರ ಮಾಡಿದ್ದೀನಿ. ಇದು ನಮ್ಮ ಅತ್ತಿಗೆ ಮತ್ತು ನನ್ನ ಫ್ರೆಂಡ್ ಇವರಿಬ್ರೂ. ಹಸ್ಬೆಂಡು ಸಹ ರೆಡಿಯಾಗಿ ಬಂದರು. ಇಬ್ಬರು ಸೇರಿಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ. ನಾವು ಎಲ್ಲರ ಮನೆಗೂ ಯಾವುದೇ ಒಂದು ಹಬ್ಬ ಆದರೂ ಹಿರಿಯರಿಂದ ಆಶೀರ್ವಾದ ತಗೊಳ್ಳೋದು ಒಂದು ಪದ್ಧತಿ. ನಾನು ನನ್ನ ಹಸ್ಬೆಂಡು, ಅತ್ತೆ ಮಾವ ಅಜ್ಜಿ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡ್ವಿ. ಹಾಗೆ ನಾನು ಸಹ ನನ್ನ ಹಸ್ಬೆಂಡಿಂದ ಆಶೀರ್ವಾದ ತೊಗೊಂಡೆ. ನನ್ನ ಮದುವೆ ಆದಮೇಲೆ ಇದು ನನ್ನ 2ನೇ ವರಮಹಾಲಕ್ಷ್ಮಿ ಹಬ್ಬ. ನನಗೆ ನಮ್ಮ ಅತ್ತೆ ಹಿಡ್ಕೊಟ್ಟಿದ್ದು ಹಸ್ಬೆಂಡಿಂದ ಆಶೀರ್ವಾದ ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡಿಂದ ಆಶೀರ್ವಾದ ತೊಗೊತಾ ಇದ್ದೆ. ಅವರು ರೇಗಿಸ್ಕೊಂಡು ನನಗೆ ತರಲೆ ಮಾಡ್ತಾಯಿದ್ರು. ನಾವು ವರಮಹಾಲಕ್ಷ್ಮಿನ ಈ ಸತಿ 3 ದಿನ ಕುಣಿಸಿದ್ವಿ. 3 ದಿವಸದ ಫುಲ್ ಬ್ಲಾಗ್ ಮಾಡಿಲ್ಲ, 1 ಡೇದು ಮಾತ್ರ ಬ್ಲಾಗ್ ಮಾಡಿದ್ದೆ. ಇವರೆಲ್ಲ ನನ್ನ ಫ್ಯಾಮಿಲಿ. ಹಬ್ಬ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ.